ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ತಾಳೂರು ಗ್ರಾಮದಲ್ಲಿ ಇಂದು ದೃಷ್ಟಿ ನ್ಯೂಸ್ ಭೇಟಿ ಮಾಡಿದ್ದೇನೆ. ವೀಕ್ಷಕರೇ, ಇಲ್ಲಿ ಭೇಟಿ ಮಾಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ವೀಕ್ಷಕರೇ, ಒಮ್ಮೆ ವೀಕ್ಷಕರೇ ನೀವು ನೋಡ್ತಿರುವಂಥ ದೃಶ್ಯ ಸರಿಸುಮಾರು ಎಷ್ಟು ವರ್ಷಗಳಿಂದ ತುಂಬಿ ತುಳುಕಾಡುತ್ತಿರುವ ಇದು ಚರಂಡಿ ಕಾಲುವೆ ನೋಡಿ. ಇದು ಹಾಗೆಯೇ ಶಾಲೆಯ ಹಿಂಭಾಗದಲ್ಲಿನೇ ಸರಿಸುಮಾರು ಚರಂಡಿ ತುಂಬಿ ತುಳುಕಾಡುತ್ತಿದೆ. ಅಲ್ಲಿ ಸೊಳ್ಳೆಗಳ ಕಾಟ, ಅಂದರೆ ಯಮಧೂತಗಳ ಕಾಟ. ರಾತ್ರಿ ಹೊತ್ತು ಮಲಗೋಕ್ಕಾಗಲ್ಲ, ಹಗಲು ಹೊತ್ತು ಮಲಗೋಕ್ಕಾಗಲ್ಲ. ಅಂಥ ಕಷ್ಟದಲ್ಲಿ ಇವತ್ತು ಈ 4ನೇ ವಾರ್ಡಿನ ಸಾರ್ವಜನಿಕರು, ಕುಟುಂಬಸ್ಥರು ಅಳಿವಿನ ಗೋಳಾಟವನ್ನು ತೋಡ್ಕೊಂಡಿದ್ದಾರೆ. ಹಾಗಾದರೆ ಬನ್ನಿ ವೀಕ್ಷಕರೇ, ಅವ್ರ ಜೋಡಿ ಒಮ್ಮೆ ಭೇಟಿ ಮಾಡಿ ಮಾತಾಡೋಣ. ನಮಸ್ಕಾರ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ತಾಳೂರು ಗ್ರಾಮದಲ್ಲಿ ಗಬ್ಬು ನಾರುತ್ತಿರುವ ಚರಂಡಿ ಕಂಡ್ರೆ. ಹೌದು ವೀಕ್ಷಕರ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿಂಭಾಗದಲ್ಲೇ ಅಂಬೇಡ್ಕರ್ ಕಾಲೋನಿ 4ನೇ ವಾರ್ಡ್ ಒಂದರಲ್ಲಿ ಸರಿಸುಮಾರು ವರ್ಷಗಳಿಂದ ಚರಂಡಿ ತೆಗೆಸುವಂತ ವ್ಯವಸ್ಥೆ ಇನ್ನೂವರೆಗೂ ಮಾಡಿಲ್ಲ ಎಂದು ಸಾರ್ವಜನಿಕರ ಆಕ್ರೋಶ. ಸತತವಾಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮ ಪಂಚಾಯಿತಿಗಳಲ್ಲೇ ಗ್ರಾಮದ ಎಲ್ಲ ಸಾರ್ವಜನಿಕರ ದೇವರ ಸಮಾನ, ಆ ದೇವರೇ ಕಣ್ಣು ತೆರೆದು ನೋಡಲಿಲ್ಲ ಅಂದ್ರೆ ಹೇಗೆ ಸ್ವಾಮಿ? 1ರಿಂದ 2 PDO ಬಂದು ಹೋದ್ರೂ ಕೂಡ ಇನ್ನೂವರೆಗೆ ಚರಂಡಿಯ ವ್ಯವಸ್ಥೆ ಮಾಡಿರುವುದಿಲ್ಲ. ಹಾಗೆಂದು ಇದೇ ಗ್ರಾಮದ ಸ್ವಾಮಿ ಅಲಿಯಾಸ್ ಪೆಡ್ಡ ಅವರು ಮಾತನಾಡಿದರು. ಕುಡಿಯಲಿಕ್ಕೆ ನೀರು ಬೇರೆ ಕಡೆಯಿಂದ ದುಡ್ಡು ಕೊಟ್ಟು ತರುತ್ತೇವೆ, ಸರ್ಕಾರಿ ಶಾಲೆಯ ಒಳಗಡೆ ಕುಡಿಯಲಿಕ್ಕೂ ನೀರಿಲ್ಲ, ಹಾಗೇನೆ ಬಾತ್ರೂಮ್ಗಳಲ್ಲಿ ಅಂತೂ ನೀರೇ ಇಲ್ಲ ಕಣ್ರಿ. ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣ ಅಭಿವೃದ್ಧಿ ಅಧಿಕಾರಿಗಳ ಒಮ್ಮೆ ನಮ್ಮ ಗ್ರಾಮಕ್ಕೆ ಬಂದು ಭೇಟಿ ನೀಡಿ. ಸರ್ ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ಸ್ವಾಮಿ ಅಂತೇಳಿ. ಸರ್ ಇದೇ ಊರ? ಇದೇ ಊರು ಸರ್, ಇದೇ ಊರು. ಸರ್ ಇಲ್ಲಿ ತಾಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ತಾಳೂರು ಗ್ರಾಮಕ್ಕೆ ಇವತ್ತು ಭೇಟಿ ಮಾಡಿದ್ದೀನಿ. ಹಾಗೆಯೇ ಇಲ್ಲಿ ಒಮ್ಮೆ ಭೇಟಿ ಮಾಡಿದಾಗ ನನ್ನ ಕಣ್ಣಿಗೆ ಕಂಡಿದ್ದಷ್ಟೇ ಸರ್, ಇಲ್ಲಿ ಚರಂಡಿ ತುಂಬಿ ತುಳುಕಾಡಿದ್ರು ಕೂಡ ಈ ಗ್ರಾಮಸ್ಥರು ಹಾಗೂ ಈ ಸಾರ್ವಜನಿಕರು ಏನಾದರೂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ, ಆಡಳಿತ ಅಧಿಕಾರಿಗಳಿಗೆ ಏನಾದರೂ ಮನವಿಯನ್ನು ಸಲ್ಲಿಸಿದ್ದೀರೇನು ಸರ್? ಸರ್ ಸಲ್ಲಿಸಿದ್ವಿ ಸರ್. ನಾವು ಇವಾಗ 2 ಸಲ PDO ಬೇರೆ ಚೇಂಜ್ ಆಗಿದ್ದಾರೆ. ಅವಾಗ 2 ಸಲ 4 ಸಲ ನಾವು ಅವ್ರಿಗೆ ಲೆಟ್ರ್ ಕೊಟ್ಟಿದ್ವಿ. ನಾವು ಇದು ಕ್ಲೀನ್ ಮಾಡಿ ಇದೆಲ್ಲ ನಮ್ಮ ಡೆಪ್ತಾಗಿ ಹೋಗಲಿ ನೀಟಾಗಿ ಅಂತೇಳಿ ಲೆಟ್ರ್ ಕೊಟ್ಟಿದ್ವಿ. ಅವರು ತಿರ್ಗಾ ಒಂದು ವಾರದಾಗಷ್ಟೇ ಒಂದು ಸಲ ಕ್ಲೀನ್ ಮಾಡಿಸಿದ್ದಾರೆ. 3 ವರ್ಷದಾಗೆ ಒಂದು ಸಲ ಅಷ್ಟೇ ಕ್ಲೀನ್ ಮಾಡಿಸಿದ್ದಾರೆ. ಇನ್ನೆಲ್ಲ ಹಂಗೆ ಇದೆ. ಸೊ ಅವ್ರಿಗೆ ಎಷ್ಟು ಸಲ ನಾವು ಹೇಳಿದ್ರು, ಎಷ್ಟು ಸಲ ಲೆಟ್ರ್ ಕೊಟ್ಟರು, ಅವ್ರು ಮಾಡ್ತಾಯಿರೋದು ಮಾಡ್ತಾನೇ ಇಲ್ಲ. ಇದ್ರ ಬಗ್ಗೆ ತಲೆನೂ ಕಟ್ಸಂತಿಲ್ಲ ಅವರು. ಭಾಳ ಜನಕ್ಕೆ ನಾವು ಹೇಳಿದ್ವಿ, ಅವ್ರ ಸದಸ್ಯರಿಗೆ ಹೇಳಿದ್ವಿ, ನಮ್ಮ ಸದಸ್ಯರಿಗೆ ಹೇಳಿದ್ವಿ, ಅಲ್ಲಿ ಅಧ್ಯಕ್ಷರು ಕೂಡ ಹೇಳಿದ್ವಿ, ಅಲ್ಲಿ PDOಗೂ ಕೂಡ ಹೇಳಿದ್ವಿ. ಇವರು ಬೇರೆ ಕಾರ್ಮಿಕರು ಬರ್ತಾರೆ, ಅವ್ರ ಕೆಲಸ ಅಷ್ಟೇ ಮಾಡ್ಕೊಂಡು ಅವ್ರು ಹೋಗ್ತಾರೆ. ಬಟ್ ನಮಗೇನೋ ಇನ್ಫಾರ್ಮ್ ಇದೆ, ಹಂಗೆ ಬಿಟ್ಟೋಗಿಬಿಟ್ಟಿದ್ದಾರೆ ಸರ್ ಎಲ್ಲ. ಸರ್ ಇದು ಎಷ್ಟು ತಿಂಗಳಿಸ ಅಥವಾ ವರ್ಷಗಳಿಂದ ಈ ತುಂಬಿ ತುಳುಕಾಡ್ತಿರುವ ಚರಂಡಿ ಸರ್ ಇದು? ಸರ್ ನಾನು ನೋಡ್ತಾ ಇದ್ದೀನಿ, ನಾನು ಮ್ಯಾಕ್ಸಿಮಮ್ ನನಗೆ ಬುದ್ಧಿ ತಿಳಿದಾಗಲಿಂದ 2 ವರ್ಷಗಳಿಂದ ಹಿಂಗೆ ಇದೆ ಸರ್ ಇದು. ಸರಿಸುಮಾರು ಸತತ 2 ವರ್ಷದಿಂದ ಈ ಚರಂಡಿಯನ್ನು ತೆಗೆಸುವಂಥ ವ್ಯವಸ್ಥೆನೂ ಮಾಡಿರುವುದಿಲ್ಲ ಸರ್. ಅವ್ರು ಯಾವುದೇ ಕಾರಣಕ್ಕೂ ಇಲ್ಲಿ ಬಗ್ಗೆ ತಲೆನೇ ಕಟ್ಸಂತಿಲ್ಲ. ಬಿಫೋರ್ 100 ಮೀಟ್ರ್ ಅಷ್ಟೇ ಇದೆ ಅವ್ರ ಗ್ರಾಮ ಪಂಚಾಯತಿ. ನಾವು ಭಾಳ ಹೇಳ್ತೀವಿ, ಬೆಳಕರ್ದ್ರು ಹೇಳ್ತೀವಿ, ಯಾವಾಗಲೂ ಹೇಳ್ತೀವಿ, ಅದು ಯಾರೂ ತಲೆ ಕಟ್ಸಂತಾನೆ ಇಲ್ಲ ಇದ್ರ ಬಗ್ಗೆ. ವೀಕ್ಷಕರೇ, ನೀವು ನೋಡ್ತಿರುವಂಥ ದೃಶ್ಯ ನೋಡಿ, ಮುಂಭಾಗದಲ್ಲಿನೇ ಸರಿಸುಮಾರು ಗ್ರಾಮ ಪಂಚಾಯತಿಯ ಚಿತ್ರೀಕರಣ ಒಮ್ಮೆ ನೋಡಿ ವೀಕ್ಷಕರೇ. ನೀವು ನೋಡ್ತಿರುವಂಥ ದೃಶ್ಯ ನೋಡಿ ವೀಕ್ಷಕರೇ, ಗ್ರಾಮ ಪಂಚಾಯತಿ ಹೊರಭಾಗದ ಕಟ್ಟಡ ಹಾಗೂ ಒಳಭಾಗದ ಚಿತ್ರೀಕರಣ ಒಮ್ಮೆ ನೋಡಿ. ಆದರೂ ಕ್ಯಾರೆ ಎನ್ನುತ್ತಿಲ್ಲ ಅಂಥೇಳಿ ಇವತ್ತು ಸಾರ್ವಜನಿಕರ ಗೋಳಾಟ. ಮಕ್ಕಳಲ್ಲಿ ಕಾಯಿಲೆ ಬರತ್ತದವ, ಹಾಗೆಯೇ ಆಸ್ಪತ್ರೆಯಲ್ಲಿ ಕರ್ಕೊಂಡು ಹೋಗಬೇಕಾದ್ರೆ ಸರಿಯಾದ ದುಡ್ಡಿರಲ್ಲ. ನಾವು ಕೂಲಿ ಕೆಲಸ ಮಾಡುತ್ತಾ ಜೀವನವನ್ನು ಸಾಗಿಸುತ್ತಿದ್ದೇವೆ, ನಮ್ಮಲ್ಲಿ ಯಾವುದೇ ಥರದ ದುಡ್ಡು ಇರುವುದಿಲ್ಲ. ಹಾಗಾಗಿ ಪ್ರತಿ ಸಾರಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಚರಂಡಿ ತೆಗೆಸುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಅಂಥೇಳಿ ಇವತ್ತು ಮಾಹಿತಿ ದೊರಕಿದೆ ವೀಕ್ಷಕರೇ. ಹಾಗೆಯೇ ಒಮ್ಮೆ ಭೇಟಿ ಮಾಡೋಣ. VBG ರಾಮ್ಜಿ ನರೇಗಾ ಅವ್ರ ಜೋಡಿ ಒಮ್ಮೆ. ನಂತರ ತಮಗೆ ಗೊತ್ತಾಗುತ್ತದೆ, ಪಕ್ಕದಲ್ಲಿ ಗಬ್ಬು ನಾರುತ್ತಿರುವ ಚರಂಡಿಯಿಂದ
ನಮ್ಮ ಕುಟುಂಬದ ಚಿಕ್ಕ ಚಿಕ್ಕ ಮಕ್ಕಳಿಗೂ ಯಮದೂತರ ಕಾಟದಿಂದ, ಅಂದರೆ ಸೊಳ್ಳೆಯ ಕಾಟದಿಂದ ಆಸ್ಪತ್ರೆಗಳಿಗೆ ತಿರುಗಾಡ್ತಾ ಇದ್ದೇವೆ. ಪಕ್ಕದಲ್ಲಿ ಗ್ರಾಮ ಪಂಚಾಯಿತಿ ಕೊಠಡಿ ಇದ್ರೂ ಒಮ್ಮೆಯಾದ್ರೂ ಸರ್ಕಾರಿ ಶಾಲೆಯ ಒಳಗಡೆ ಹೋಗಿ ಯಾರು ನೋಡಿರುವುದಿಲ್ಲ. ಆಡಳಿತ ಅಧಿಕಾರಿಗಳಿಗಂತೂ ಕಣ್ಣಿಗೆ ಕಂಡೇ ಇಲ್ಲ ಎಂದು ಸಾರ್ವಜನಿಕರು ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ನರೇಗಾ ವಿಬಿಜಿ ರಾಮ್ಜಿ ಕೆಲಸ ಮಾಡಿ ಬಂದರೂ ಸರಿಯಾದ ರೀತಿಯಿಂದ ಹಣವನ್ನು ನೀಡುವುದಿಲ್ಲ ಅಂತ ನರೇಗಾ ಕಾರ್ಮಿಕ ಹೊನ್ನೂರು ಸ್ವಾಮಿ ಅವರು ತಮ್ಮ ದುಃಖವನ್ನ ತೋಡಿಕೊಂಡ್ರು. ನರೇಗಾ ವಿಬಿಜಿ ರಾಮ್ಜಿ ಅಧಿಕಾರಿಗಳಾದ ಸಹಾಯಕ ನಿರ್ದೇಶಕರು ಎಡಿ ಸರ್ ಅವರೇ ಒಮ್ಮೆ ಬಂದು ಭೇಟಿ ನೀಡಿ. ಸರಿಸುಮಾರು ನಮ್ಮ ಗ್ರಾಮದಿಂದ 500 ಕೂಲಿ ಕಾರ್ಮಿಕರು ಕೆಲಸಕ್ಕೆ ಹೋದ್ರೂ ಸರಿಯಾದ ಪೇಮೆಂಟ್ ಇರುವುದಿಲ್ಲ. ಅವರು ತೋರಿಸಿದ ಕೆಲಸವನ್ನ ಸರಿಯಾಗಿ ಮಾಡಿ ಬಂದ್ರು ನಮಗೆ 150 ರೂಪಾಯಿಯಿಂದ 200 ರೂಪಾಯಿಗಳಂತೆ ನೀಡುತ್ತಾರೆ. ನಮ್ಮ ದುಃಖವನ್ನು ಯಾರ ಮುಂದೆ ತೋಡಿಕೊಳ್ಳೋಣ ಎಂದು ಆಕ್ರೋಶವಾಗಿ ಕಾರ್ಮಿಕರು ಹೇಳಿಕೊಂಡ್ರು. ಗುಳೆ ಹೋಗುವುದು ಬೇಡ ಎಂದು ಹೇಳಿ ನರೇಗಾ ಕೂಲಿ ಕಾರ್ಮಿಕರ ದುಡ್ಡಲ್ಲಿ ಕಡಿತ. ಇದೇನ್ ಸ್ವಾಮಿ ನರೇಗಾ ವಿಬಿಜಿ ರಾಮ್ಜಿ ಎಂದು ಕೂಲಿ ಕಾರ್ಮಿಕರು ಹೇಳಿಕೊಂಡ್ರು. ವಿಬಿಜಿ ರಾಮ್ಜಿ ಪ್ರಚಾರ ಮಾಡಿರೋದು ಒಬ್ಬ ಕೂಲಿ ಕಾರ್ಮಿಕರಿಗೆ 382 ರೂಪಾಯಿಗಳಂತೆ ಪ್ರಚಾರ ಮಾಡಿರುತ್ತಾರೆ. ಇಲ್ಲಿ ನೋಡಿದ್ರೆ ಕೆಲಸದಲ್ಲಿ ಕಡಿತವೋ ಅಥವಾ ಕೆಲಸ ಮಾಡಿ ಬಂದಿರುವ ಕಾರ್ಮಿಕರ ದುಡ್ಡಲ್ಲಿ ಕಡಿತವೋ ಹಾಗೆಂದು ಕೂಲಿ ಕಾರ್ಮಿಕರು ತಮ್ಮ ದುಃಖವನ್ನು ಹಂಚಿಕೊಂಡ್ರು. ಸರ್, ನಿಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದ ಅಭಿವೃದ್ಧಿ ಯಾವ್ಯಾವ ಕೆಲಸಗಳಾಗ್ಯಾವ ಸರ್? ಸರ್, ಕೆಲವೊಂದು ಕಡೆ ಅಭಿವೃದ್ಧಿಗಳು ಆಗಿದ್ದಾವೆ. ಈಗ ನಮ್ಮ ಆಲ್ಮೋಸ್ಟ್ ನಮ್ಮ 4th ವಾರ್ಡಲ್ಲಿ ಏನಿದೆ, 4th ವಾರ್ಡ್ ನಮ್ಮ ಊರ ತಾಳೂರು ಗ್ರಾಮ ಪಂಚಾಯತಿಗೆ 4th ವಾರ್ಡ್ ನಮ್ಮದು ದೊಡ್ಡದು. ಇಲ್ಲಿ ಯಾವಾಗನ ಕೇಳೋ ಒಳಚರಂಡಿ ವ್ಯವಸ್ಥೆನೂ ನೀಟಾಗಿಲ್ಲ. ಇಲ್ಲಿ ನಾವು ಅಂಬೇಡ್ಕರ್ ಭವನ ಕಟ್ಟೆನೂ ಕಟ್ಟಿದ್ವಿ, ಇಲ್ಲಿನೂ ಕಸ ಬೀಳ್ಸಾಕ್ತಿದ್ದಾರೆ. ಸೊ ಇಲ್ಲಿ ನಮ್ಮ ಹತ್ರ ಟ್ಯಾಂಕ್ ವಾಟ್ರ್ ಕುಡಿಯೋ ನೀರಿನ ಕೂಡ ವ್ಯವಸ್ಥೆ ಇಲ್ಲ. ಕುಡಿಯೋ ನೀರಿಗೆ ಹೋಗ್ಬೇಕಂದ್ರೆ ಸುಮಾರು ಒಂದು 200 ಮೀಟ್ರ್ ದೂರ ಹೋಗ್ಬೇಕು, ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ. ಗ್ರಾಮ ಪಂಚಾಯತ್ ಇಲ್ಲೇ ಇದೆ ಸರ್. ಯಾವಾಗನ ಕೇಳೋ ಗೇಟ್ ಮುಂದೆ ಹಾಕಿರುತ್ತೆ. ಇವತ್ತು ಹೋದರೆ 2nd ಸಾಟರ್ಡೆ 4th ಸಾಟರ್ಡೆ ಪಿ ಡಿ ಒ ಬಂದಿಲ್ಲ, ಅವ್ರು ಬಂದಿಲ್ಲ, ಇವ್ರು ಬಂದಿಲ್ಲ ಅಂತಾರೆ. ಇನ್ನೂ ಒಂದು ನಾನು ಕೂಡ ವಿದ್ಯಾರ್ಥಿ ಸರ್, ನಮಗೆ ಬುಕ್ ಬಿಲ್ ಕೂಡ ಕೊಡ್ತಾ ಇಲ್ಲ. ಅಲ್ಲ, ಬುಕ್ ಬಿಲ್ಲು ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ಕೊಡುವಂಥ ರೂಲ್ಸ್ ಇದೆ. ನಿಮ್ಮ ಗ್ರಾಮ ಪಂಚಾಯತಿಲಿ ಯಾಕೆ ಕೊಡಕತ್ತಿಲ್ಲ ಅದು ಮಾಹಿತಿ ಏನಾದರೂ? ಇವಾಗ ನಾನು ಫೈನಲ್ ಇಯರ್ ಇದ್ದೀನಿ ಸರ್. ಫೈನಲ್ ಇದ್ದರೆ 5 ವರ್ಷ ಆಯ್ತು ಓದೋಕ್ಕೆ. ಅವ್ರು 1 ವರ್ಷನೂ ಬುಕ್ ಬಿಲ್ ಕೊಟ್ಟಿಲ್ಲ. ಅದು ಹೆಂಗಿದೆ ಸರ್ಕ್ಯುಲರ್ ಸ್ವಲ್ಪ ಕೇಳಬೇಕು ಸರ್, ಅದಕ್ಕೆ ಒಂದು ದಿವಸ ಬಂದರೆ. ಆಯಿತು, ಒಮ್ಮೆ ಭೇಟಿ ಮಾಡ್ತೀನಿ. ತದಾದ ನಂತರ ನರೇಗಾ ವಿಬಿಜಿ ರಾಮ್ಜಿ ಕೆಲಸಕ್ಕೆ ಹೋಗ್ತಾ ಇದ್ದಾರಲ್ಲ, ಅವ್ರ ಜೋಡಿ ಮಾತಾಡೋಣ ಬನ್ನಿ ವೀಕ್ಷಕರೇ. ಅಣ್ಣ ನಮಸ್ತೆ. ಹೇಳಿ ಸರ್. ತಮ್ಮ ಹೆಸರು? ಸ್ವಾಮಿ ಅಂತ. ಸ್ವಾಮಿ ಅವರೇ, ತಾವು ನರೇಗಾ ಕೂಲಿ ಅಂದರೆ ವಿಬಿಜಿ ರಾಮ್ಜಿ ಕೆಲಸಕ್ಕೆ ಏನಾದರೂ ಹೋಗ್ತಾ ಇದ್ದೀರಾ? ಹೌದು ಸರ್, ಹೋಗ್ತಾ ಇದ್ದೀವಿ. ಸರಿ, ಸುಮಾರು ಈ ಗ್ರಾಮದಿಂದ ಎಷ್ಟು ಲೇಬರ್ ಹೋಗ್ತಾ ಇದ್ದೀರಾ? ಸುಮಾರು ಏನಿಲ್ಲ ಅಂತಂದ್ರೆ ಹೋಗ್ತಾರೆ ಸರ್, ಒಂದು 500 ಜನ ಸನಿಯಕ್ಕೆ ಹೋಗ್ತಾರೆ. ಎಲ್ಲರೂ ಎನ್ನ ಮಾಡ್ತಾಯಿದ್ರೆ ಹೋಗ್ತಾರೆ, ಆಲ್ಮೋಸ್ಟ್ ಅಲ್ಲಿ ಹೋಗ್ತಾರೆ. ಕೆಲವರು ತೆಗೆಯಲ್ಲ, ಇದ್ದರೂ ಕೂಡ ತೆಗೆಯಲ್ಲ. ಅದು ಎದಕ್ಕೆ ತೆಗೆಯಲ್ಲ ಅಂತ ನನಗೂ ಕೂಡ ಪರ್ಟಿಕ್ಯುಲರ್ ಮಾಹಿತಿ ಇಲ್ಲ. ಏನೋ ಆಧಾರ್ ಕಾರ್ಡ್ ಇದಾಗಿದೆ, ಪಾಸ್ಬುಕ್ ಇದಾಗಿದೆ ಅಂತ ರೀಸನ್ ಹೇಳ್ತಾ ಇದ್ದಾರೆ ಅವರು. ತಾವು ದುಡಿದಿರುವಂಥ ಕೆಲಸಕ್ಕೆ, ಮಾಡಿರುವಂಥ ಕೂಲಿ ಕೆಲಸಕ್ಕೆ ಏನಾದರೂ ತೊಂದರೆಗಳು ಏನಾದರೂ ಗ್ರಾಮ ಪಂಚಾಯತಿ ಕಡೆಯಿಂದ ಕೊಡ್ತಾ ಇದ್ದಾರೆ? ಆಗ್ತಾರೆ ಸರ್. ನಾವು ಕೂಲಿ ಕಾರ್ಮಿಕರ ಕೆಲಸಕ್ಕೆ ಹೋದ್ರೆ 150 ರೂಪಾಯಿ 180 ರೂಪಾಯಿ ಆಗ್ತಾರೆ. ಇನ್ನು ಮಿಕ್ಕಿದ್ದ ಅಮೌಂಟ್ ಕೇಳಿದರೆ ಮೆಜರ್ಮೆಂಟ್ ಸರಿಗಿಲ್ಲ, ಅದು ಉದ್ದ ಅಳತೆ ಕಮ್ಮಿ ತೆಗೆದಿದ್ದೀರಾ ಅಂತ ಮಾಹಿತಿ ಕೊಡ್ತಾರೆ ಅವರು. ಅಲ್ಲಿ ಮೆಜರ್ಮೆಂಟು ಮಾಡೋಕ್ಕೆ ಬಂದಿರುವಂಥ ಅಭಿವೃದ್ಧಿ ಅಧಿಕಾರಿನ ಅಥವಾ ಅಲ್ಲಿ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು? ಎಲ್ಲರೂ ಬರ್ತಾರೆ ಸರ್. ಅವರೆಲ್ಲರೂ ಕೂಡೇ ಬರೋದು. ಅವ್ರು ಯಾರು ಒಬ್ಬರೇ ಅಂತ ಬರೋಲ್ಲ, ಅವರೆಲ್ಲರೂ ಒಕ್ಕಟ್ಟಾಗೆ ಬರ್ತಾರೆ. ಅವ್ರ ಮೆಜರ್ಮೆಂಟ್ ಅವರೇ ಹಾಕಿ ಕೊಟ್ಟು ಹೋಗಿರ್ತಾರೆ. ಅಷ್ಟು ತೆಗೆದ್ರೂ ಕೂಡ ಒಳಗೆ ಆಳ ಹೋಗಿಲ್ಲ, ಹಂಗೆ ಅಂತ ರೀಸನ್ ಹೇಳ್ತಾರೆ. ಏನು ಮಾಡ್ಬೇಕು ಮತ್ತೆ ಸುಮ್ಮನೆ ಆಗಿ. ಮತ್ತು ಅದ್ರ ಬಗ್ಗೆ ಏನಾದರೂ ನೀವು ಬೇರೆ ಕಡೆ ಕಂಪ್ಲೇಂಟ್ ಏನಾದರೂ ಕೊಟ್ಟಿರಾ? ಕಂಪ್ಲೇಂಟ್ ಕೊಡೋಕೆ ಹೋದ್ರೂ ಎಲ್ಲ ಯಾರು ಕೇರ್ ಮಾಡ್ತಾ ಇಲ್ಲ ಸರ್. ಇಲ್ಲೆಲ್ಲ ಹೆಂಗಿದ್ದಾರೆ ಅಂತಂದರೆ ದೊಡ್ಡವ್ರ ಮಾತು ಮೇಲೆ ಭಾಳ ಸೀಮಿತ. ಅವ್ರು ಬಂದು ಒಂದು ಮಾತು ಹೇ ಹೂ ಅಂತ ಅಂದ್ಬಿಟ್ರೆ ಸುಮ್ಮನೆ ಆಗ್ಬಿಡ್ತಾರೆ ಎಲ್ಲರೂ ಅಷ್ಟೇ. ಇಲ್ಲಿ ಮುಂದಕ್ಕೆ ಮಾತಾಡೋಕ್ಕೆ ಬಿಡಲ್ಲ. ವೀಕ್ಷಕರೇ, ನೀವು ಕೇಳ್ತಿರುವಂಥ ದೃಶ್ಯ ನೋಡಿ. ನರೇಗಾ ಅಂದರೆ ವಿಬಿಜಿ ರಾಮ್ಜಿ ಬಂದರು, ಅವರ ಕಣ್ಣೀರಿನ ಗೋಳಾಟ ಕೇಳ್ರಿ. ಬೆಳಗ್ಗೆ ಮುಂಜಾನೆ ಬದುಕು ಬಾಳೆ ಬಿಟ್ಟು ಎಲ್ಲ ಕೆಲಸಗಳನ್ನು ಬದಿಗಿಟ್ಟು ಆ ನರೇಗಾ ಕೆಲಸಕ್ಕೆ ಹೋದರೂ ಸರಿಯಾದ ಅವರಿಗೆ ಪೇಮೆಂಟು ನೀಡುತ್ತಿಲ್ಲ ಅಂಥೇಳಿ ಇವತ್ತು ಮಾಹಿತಿ ಲಭ್ಯವಾಗಿದೆ. ಈ ಥರನೇ ಮಾಡ್ಕೊಂತ ಬಂದರೆ ಇನ್ನು ಇವರ ಕುಟುಂಬದ ಗತಿ ಏನಂತೇಳಿ ಇಲ್ಲಿ ಸಾರ್ವಜನಿಕರ ಗೋಳಾಟ. ವೀಕ್ಷಕರೇ, ಈ ಸೊಂಡೂರು ಭಾಗಕ್ಕೆ ಬರುವ ತಾಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ತಾಳೂರು ಗ್ರಾಮದಲ್ಲಿನೇ ಭೇಟಿ ಮಾಡಿ ನೋಡ್ರಿ. ಇವತ್ತು ಇವರ ಕುಂದು ಕೊರತೆಗಳ ಬಗ್ಗೆ ವಿವರಿಸಿದಾಗ ಅವರ ಕಣ್ಣೀರಿನ ಗೋಳಾಟ ಒಂದು ಕಡೆ ಇದ್ದರೆ,
ಯಮಧೂತಗಳ ಕಾಟ ಜಾಸ್ತಿ ಇನ್ನೊಂದು ಕಡೆ, ಅಂದರೆ ಸೊಳ್ಳೆಗಳ ಕಾಟ. ವರದಿ ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಸಂಡೂರಿನ ತಾಳೂರು.